Perfect News Canada. Your trust, our responsibility. Flawless reporting without any hidden agendas. ಭಾರತ ದೇಶಕ್ಕೆ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿ ದೊರೆತು ಈ ದೇಶ ಸ್ವಾತಂತ್ರ್ಯ ಪಡೆದು 80 ವರ್ಷಗಳಾದಂತಹ ಸಂದರ್ಭದಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು ಇವತ್ತು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಅತ್ಯಂತ ಯಶಸ್ವಿಯಾದರು ಅಂತ ಹೇಳಬೇಕು. ಯಾಕಂದ್ರೆ ಏನು ನಿಖಿಲ್ ಕತ್ತಿ ಅವರು ಬಿಜೆಪಿ ಅವರು ಏನೋ ಒಂದು ಹಮ್ಮಿಕೊಂಡಿದ್ರು, ಹರ್ ಘರ್ ತಿರಂಗ ಯಾತ್ರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಹುಕ್ಕೇರಿ ಕ್ಷೇತ್ರದ ಶಾಸಕರಾದಂತಹ ನಿಖಿಲ್ ಕತ್ತಿ ಅವರು ಸಂಕೇಶ್ವರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಮಳೆಯನ್ನೂ ಕೂಡ ಲೆಕ್ಕಿಸದೆ ಇಡೀ ಸಂಕೇಶ್ವರ ನಗರದಾದ್ಯಂತ ಬೈಕ್ ರ್ಯಾಲಿ ಮಾಡುವುದರ ಮೂಲಕವಾಗಿ ಜನರಲ್ಲಿ ಒಂದು ದೇಶ ಪ್ರೇಮದ ಕಿಚ್ಚನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪರ್ಫೆಕ್ಟ್ ನ್ಯೂಸ್. ನಾನು BS ನದಿ. ಯಾಕೆ ನಾವು ನಿಖಿಲ್ ಕತ್ತಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವತ್ತೇನು ಮಧ್ಯಾಹ್ನ ಹೆಚ್ಚು ಕಡಿಮೆ 4 ಗಂಟೆಗೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು. ಆ ಮಳೆಯನ್ನು ಕೂಡ ಲೆಕ್ಕಿಸದೆ ಶಾಸಕ ನಿಖಿಲ್ ಕತ್ತಿ ಮತ್ತು ಅವರ ಸಹೋದರ ಪೃಥ್ವಿ ಕತ್ತಿ ಕೂಡಿ ಏನು ಬಿಜೆಪಿ ಅವರು ಒಂದು ಆದೇಶವನ್ನು ಮಾಡಿರ್ತಾರೆ, ಒಂದು ದೇಶಭಕ್ತಿಯನ್ನ ಎಲ್ಲ ಕಡೆಗೆ ಸಾರಬೇಕು, ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡುವುದರ ಮೂಲಕವಾಗಿ ಜನರಿಗೆ ಈ ದೇಶದ ಸ್ವಾತಂತ್ರ್ಯ ಮತ್ತು ಬಲಿದಾನ ಮತ್ತು ತ್ಯಾಗದವನ್ನ ಜನರಿಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ ಅವರು ಈ ಯಾತ್ರೆಯಲ್ಲಿ ಭಾಗವಹಿಸಿ ಏನ್ ಹೇಳಿದ್ದಾರೆ ಅನ್ನೋದು ದಯವಿಟ್ಟು ತಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಇವತ್ತಿಗೆ ನಮ್ಮ ಬರೋ ಆಗಸ್ಟ್ 15ಗೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 80 ವರ್ಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಮ್ಮ ಪಕ್ಷ ವತಿಯಿಂದ ನಾವು ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಿಂದ ನಮ್ಮ ಎಲ್ಲ ಯುವಕರಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾಕೆ ಕಷ್ಟದಿಂದ ಸಿಕ್ಕಿದೆ ಅದನ್ನೆಲ್ಲರಿಗೂ ನೆನಪಿರ್ಲಿ. ಹಾಗೆ ಪೇಟ್ರಿಯಾಟಿಸಮ್ ಎಲ್ಲ ಜನರ ಮನಸ್ಸಿನಲ್ಲಿ ಪೇಟ್ರಿಯಾಟಿಸಮ್ ಬೆಳೆಸಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಹುಕ್ಕೇರಿದಾಗ 14ನೇ ತಾರೀಕು ಎಲ್ಲ ಸ್ಕೂಲ್ ಹುಡುಗರನ್ನ ಕರ್ಕೊಂಡು ಆ ದೊಡ್ಡ ಝೇಂಡಾ ಅಂದ್ರೆ 150 ಅಡಿ ಝೇಂಡಾವನ್ನ ಹುಕ್ಕೇರಿಯಲ್ಲಿ ಮಾಡ್ತೀವಿ. ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ದು ಬೈಕ್ ರ್ಯಾಲಿ ಹುಕ್ಕೇರಿಯಾಗಿ ಮಾಡಿದ್ದು. ಅದಕ್ಕೆ ಈ ಸರ್ತಿ ಯುವಕರು ಹೇಳಂತಲೇ ಸಂಕೇಶ್ವರ ಬೈಕ್ ರ್ಯಾಲಿ ಇಟ್ಕೊಂಡು ಅಲ್ಲಿ ದೊಡ್ಡ ಫ್ಲಾಗ್ ವನ್ನ ರ್ಯಾಲಿ ಮುಖಾಂತರ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸರ್, ಮತ್ತೊಂದು ಏನಂತಂದ್ರೆ ಇವಾಗ ಬಿಡದಿ ಟೌನ್ಶಿಪ್ ಸಲುವಾಗಿ ಬಿಜೆಪಿ ಅವರಿಗೆ ಹೋರಾಟ ಮಾಡ್ತಾರೆ. ನಮಗೆ ಏನಾದ್ರು ಆಹ್ವಾನ ಇರ್ಲಿಲ್ಲ? ಆಹ್ವಾನ ಐತಿ, ಖರೆ ಇವೆಲ್ಲ ಕಾರ್ಯಕ್ರಮ ಇರೋದ್ರಿಂದ ನಂಗೆ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಬರೋ 13ಗೆ ಮತ್ತೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅಥವಾ ಮುಂಚಿತವಾಗಿ ಇವನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ನಾವು ಹೋಗಿಲ್ಲ ಅಷ್ಟೇ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಮತ್ತ ಎಲ್ಲ ಕಡೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನುವಂಥ ತಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಈ ಬರುವಂತ ಮಾನ್ಯ ನಿಖಿಲ್ ಕತ್ತಿ ಅವರು ಹೇಳಿದ ಹಾಗೆ ಬರುವಂತ 15ನೇ ತಾರೀಕು 80 ವರ್ಷ ಆಗುತ್ತೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಆದ್ಮೇಲೆ. ಅದಕ್ಕೆ ಎಲ್ಲ ಜನ ಅಂದ್ರೆ ಮಕ್ಕಳಿಗಾಗಿರ್ಬೋದು, ಸಣ್ಣ ಮಕ್ಕಳಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಅಥವಾ ದೇಶದಗೋಸ್ಕರ ಹೋರಾಡಿದಂತ ಎಲ್ಲ ಮಹನೀಯರಿಗಾಗಿರ್ಬೋದು, ಎಲ್ಲರಿಗೂ ಮತ್ತೊಮ್ಮೆ ನಾವು ಯಾವ ರೀತಿ ದೇಶವನ್ನ ನಮ್ಮ ಕೈಯಲ್ಲಿ ನಮ್ಮ ತಕ್ಕೆಯಲ್ಲಿ ನಾವು ತಗೊಂಡು ಯಾವ ರೀತಿ ಹಿಂದಿನವರು ಕಷ್ಟವನ್ನ ಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಎಲ್ಲರಿಗೂ ಇನ್ನೊಮ್ಮೆ ನೆನಪಾಗ್ಲಿ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಈ ರ್ಯಾಲಿಗಳನ್ನ ನಾವು ಎಲ್ಲಾ ಕಡೆ, ಬರೇ ನಮ್ಮ ಸಂಕೇಶ್ವರ ಅಥವಾ ಹುಕ್ಕೇರಿ ಅಂತಲ್ಲ, ಇಡೀ ದೇಶದ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಈ ಒಂದು ರ್ಯಾಲಿಯನ್ನ ಎಲ್ಲಾ ಊರುಗಳಲ್ಲಿ, ಎಲ್ಲಾ ನಗರಗಳಲ್ಲಿ ಎಲ್ಲರ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ದೇಶಭಕ್ತಿ, ಯಾಕಂದ್ರೆ ನಮ್ಮದು ಬಹಳ ಕಷ್ಟಪಟ್ಟು ನಾವು ಈ ದೇಶವನ್ನ ನಾವು ತೋಡಿದ್ದೀವಿ. ಅದಕ್ಕೆ ಎಲ್ಲರಿಗೂ ಇನ್ನೊಮ್ಮೆ ನೆನಪಾಗ್ಲಿ ಅಂತ ಹೇಳಿ ಇದು ಮಾಡಿದ್ವಿ ಅಷ್ಟೇ.